ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿಯ 30 ಮತ್ತು 31ನೇ ಕಂತಿನ ಹಣ ಯಾವಾಗ ಬರ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಆ ಸುದ್ದಿ ಏನಪ್ಪ ಅಂತಂದರೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲ ಗೃಹಲಕ್ಷ್ಮಿಯರ ಅಕೌಂಟಿಗೆ 5,000 ಹಣವನ್ನು ಜಮಾ ಮಾಡ್ತಾರೆ ಹೆಚ್ಚುವರಿಯಾಗಿ ಅಂತೇಳಿ ಎಲ್ಲ ಕಡೆಯೂ ಕೂಡ ಒಂದು ನ್ಯೂಸು ಹರಿದಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ ಅಂತಕ್ಕಂಥದ್ದು ಸರಿಯಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಯಾವುದೇ ರೀತಿ ಪ್ರಣಾಳಿಕೆಯಲ್ಲಾಗಿರ್ಬೋದು, ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿಯರ ಒಂದು ಅಕೌಂಟಿಗೆ ನಾವು 5,000 ರೂಪಾಯಿ ಹೆಚ್ಚುವರಿಗೆ ಹಣವನ್ನು ಹಾಕ್ತೀವಿ ಅಂತ ಅವರು ಹೇಳಿಲ್ಲ. ಅಥವಾ ಸರ್ಕಾರದಿಂದ ಯಾವುದೇ ರೀತಿಯ ಆದೇಶನೂ ಕೂಡ ಬಂದಿಲ್ಲ. ಗೃಹಲಕ್ಷ್ಮಿಯರ ಅಕೌಂಟಿಗೆ 5,000 ಎಕ್ಸ್ಟ್ರಾ ಹಣವನ್ನು ಹಾಕ್ತೀವಿ ಅಂತೇಳಿ. ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಅಂತ ಹೇಳ್ಬೋದಾಗಿರ್ತದೆ. ಹಾಗಾದರೆ ಗೃಹಲಕ್ಷ್ಮಿಯ 30 ಮತ್ತು 31ನೇ ಕಂತಿನ ಹಣ ಯಾವಾಗ ಬರ್ತದೆ? ಈಗ ರಾಜ್ಯದ ಸರ್ಕಾರದಲ್ಲಿ ಹಲವಾರು ಬದಲಾವಣೆಗಳಾಗ್ತಾಯಿದೆ. ಒಂದು, ಮುಖ್ಯಮಂತ್ರಿಯ ಬದಲಾವಣೆ ಆಯಿತು. ಸಿದ್ದರಾಮಯ್ಯ ಅವರಿದ್ದರು, ಡಿ.ಕೆ. ಶಿವಕುಮಾರ್ ಅವರು ಬಂದರು. ಮತ್ತು ಸಚಿವ ಸಂಪುಟದಲ್ಲೂ ಕೂಡ ಹಲವಾರು ಬದಲಾವಣೆಗಳು ಕೂಡ ಆಗ್ತಾಯಿದೆ. ಮತ್ತು ಇತ್ತೀಚೆಗೆ ಕೆಲವು ಮಂದಿ ಸ್ಟ್ರೈಕ್ಗಳನ್ನು ಕೂಡ ಮಾಡ್ತಾಯಿದ್ದಾರೆ. ಏನಪ್ಪ ಅಂತಂದರೆ, ನಮ್ಮ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ. ಈ ಥರ ಸ್ಟ್ರೈಕ್ಗಳು ಸಚಿವ ಸ್ಥಾನಕ್ಕೋಸ್ಕರ ನಡೀತಾ ಇರೋದ್ರಿಂದ ಇನ್ನು ಸದ್ಯಕ್ಕೆ ಒಂದು 15 ದಿನಗಳ ಕಾಲ ಒಂದಷ್ಟು ಗೊಂದಲಗಳು ಇರ್ತವೆ. ಆ ಗೊಂದಲಗಳು ಪರಿಪೂರ್ಣವಾದ ನಂತರ ಗೃಹಲಕ್ಷ್ಮಿ ಒಂದು ಹಣ ನಿಮ್ಮ ಖಾತೆಗೆ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಯಾಕಂದರೆ ಸಚಿವ ಸ್ಥಾನಗಳ ಬದಲಾವಣೆ ಆಗ್ತಾ ಇರೋದರಿಂದ ಸ್ವಲ್ಪ ನಿಧಾನವೂ ಕೂಡ ಆಗ್ಬೋದು. ಈಗಲೂ ಕೂಡ ಸರ್ಕಾರಕ್ಕೆ ಹಲವಾರು ತಲೆನೋವುಗಳು ಶುರುವಾಗಿದ್ದಾವೆ. ಎಲ್ಲ ಅಭಿಮಾನಿಗಳು ನಮ್ಮ ನಾಯಕರನ್ನು ಸಚಿವರಾಗಿ ಮಾಡಿ ನಮ್ಮ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಡಿ ಅಂತೇಳಿ ಹಲವಾರು ಕಡೆ ಸ್ಟ್ರೈಕನ್ನು ಮಾಡ್ತಿರೋದ್ರಿಂದ ಸದ್ಯಕ್ಕೆ ಗೃಹಲಕ್ಷ್ಮಿ ಹಣ ಬರ್ತಕ್ಕಂಥದ್ದು ನಿಧಾನ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಇಷ್ಟು ವಿಚಾರಗಳನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.